ಅಕ್ರಮವಾಗಿ ಸಾಗಿಸ್ತಾ ಇದ್ದ ಅನ್ನಭಾಗ್ಯ ಗೋಧಿಯನ್ನ ಜಪ್ತಿ ಮಾಡಲಾಗಿದೆ. ಅಧಿಕಾರಿಗಳಿಂದ 14 ಟನ್ ಅನ್ನಭಾಗ್ಯ ಗೋಧಿಯನ್ನ ಜಪ್ತಿ ಮಾಡಲಾಗಿದೆ. ಹೆಚ್ ಕ್ರಾಸ್ ಬಳಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿ ಇದನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಹೆಚ್ ಕ್ರಾಸ್ ಬಳಿ ಚಿಂತಾಮಣಿಯಿಂದ ಹೊಸಕೋಟೆಗೆ ಇದನ್ನ ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು. ಕ್ಯಾಂಟರ್ನಲ್ಲಿ 250 ಚೀಲ ಗೋಧಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲೆಯ ಸರ್ಕಾರಿ ವಸತಿ ಶಾಲೆಗಳಿಗೆ ಸೇರಿದಂಥ ಗೋಧಿ ಇದು. ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹೊಟ್ಟೆ ತುಂಬಿಸಬೇಕಾಗಿದ್ದಂತಹ ಗೋಧಿ ಈ ರೀತಿ ಕಾಳದಂಧೆಯಲ್ಲಿ ಅದನ್ನು ಸಾಗಾಟ ಮಾರಾಟ ಮಾಡುವಂಥ ದಂಧೆ ಮತ್ತೆ ಬೆಳಕಿಗೆ ಬಂದಿದೆ. ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ಸರ್ಕಾರಿ ದಾಸ್ತಾನು ಏನಿರುತ್ತೆ ಅಂದರೆ ಈಗ ಅನ್ನಭಾಗ್ಯಕ್ಕೆ ಕೊಡುವಂಥ ಅಕ್ಕಿನೋ ಸಕ್ಕರೆನೋ ಅಥವಾ ಈ ರೀತಿ ಗೋಧಿ ಅಕ್ರಮವಾಗಿ ಸಾಗಾಟ ಆಗೋದು, ಕಾಳದಂಧೆಯಲ್ಲಿ ಮಾರಾಟ ಆಗೋದು, ಗೋದಾಮ್ನಲ್ಲಿ ಎಲ್ಲೋ ಸ್ಟಾಕ್ ಇಟ್ಕೊಳ್ಳೋದು, ಇಂಥ ಸಾಕಷ್ಟು ಪ್ರಕರಣಗಳು ಮೇಲಿಂದ ಮೇಲೆ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಸೇರ್ಪಡೆ ಈಗ ಸಾಲಿಗೆ.